ಹೇಳಿದ್ದೇನೆ ಬೆಳಗ್ಗೆಯಿಂದ 3 ಸಲ ಹೇಳಿ. ಪ್ರಶ್ನೆ ಏನು ಗೊತ್ತಾ, ಇಲ್ಲಿನ ಶಾಸಕರು ಹೇಳ್ತಾ ಇದ್ದಾರೆ ಸಮಯ ಕೇಳಲಿ ನನ್ನ ಅಂತ ಹೇಳಿದಾರಲ್ಲ, ತಾಲೂಕು ಆಫೀಸ್ ಮುಂದೆ ಸಮಯ ಕೇಳಲಿ, ಅವಾಗ ನಾನು ಕೆಲಸ ಬಗ್ಗೆ ಯೋಚನೆ ಮಾಡ್ತೀನಿ. ಯಾರು ಶಾಸಕರು? ನೀವು ಸಮಯ ಕೇಳಬೇಕು ಅಂತ ಹೇಳಿ ನೀವು ಯೋಜನೆ ತಂದಿದ್ದು. ನಾನು ಯೋಜನೆ ತಂದಿದ್ದು 3ನೇ ಹಂತದ ಶುದ್ಧೀಕರಣ ಸೇರಿಸಿ. ಹೌದು, ಅವ್ರು ಇವಾಗ ಮಾಡ್ತಾ ಇರೋದು 2ನೇ ಹಂತದ ಶುದ್ಧೀಕರಣ ಮಾಡ್ತಾ ಇರೋದು. ಅವರು ಕ್ಷಮೆ ಕೇಳಿದ್ರು. ಈ ಕ್ಷೇತ್ರದ ಈ ಜಿಲ್ಲೆಯ ಜನರ ಕ್ಷಮೆ ಅವ್ರು ಕೇಳಬೇಕು, ನಾನೇ ಕೇಳಬೇಕು. ಅವ್ರು ಹೇಳ್ತಾ ಇರೋದು ಹಾಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಬಡ್ಜೆಟ್ ನಲ್ಲಿ ಘೋಷಣೆ ಮಾಡಿಸಿದೀವ ಇಲ್ವಾ? ನಮ್ಮ ಸರ್ಕಾರ ಬಂದಿದ್ರೆ ನಾವು ಮಾಡ್ಲಿಲ್ಲ ಅಂದ್ರೆ ನೀವು ಕೇಳ್ಬೇಕಾಗಿತ್ತು. ನಮ್ಮ ಸರ್ಕಾರ ಬಂದಿಲ್ಲ, ಈಗ ಯಾರ ಜವಾಬ್ದಾರಿ ಅದು? ಅವ್ರು ಮಾಡ್ಬೇಕು ತಾನೆ. ಈಗ ಅವ್ರು ಮಾಡಕ್ ಯೋಗ್ಯತೆ ಹೇಳ್ದಿರಾ ನಮ್ಮನ್ನು ಕ್ಷಮೆ ಕೇಳಿ ಅಂದ್ರೆ ಏನಂತ ಹೇಳ್ಬೇಕು ನಾವು? ಕೇಂದ್ರ ಸರ್ಕಾರದ ಯೋಜನೆನಾ ಇದು? ನಾವು ಮಾಡಿಸೋಣ, ನಾವೇ ದುಡ್ಡು ತರೋಣ ಅನ್ನಕ್ಕೆ? ಇದು ರಾಜ್ಯ ಸರ್ಕಾರದ ಯೋಜನೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸುಭಿಷ್ಠೆಯಿಂದ ಇದೆ ರಾಜ್ಯ ಸರ್ಕಾರ, ಬೊಕ್ಕಸ ಫುಲ್ ಹೋಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಏನು ನಿಮ್ಮ ತೊಂದರೆ ಏನು? 3ನೇ ಹಂತದ ಶುದ್ಧೀಕರಣ, HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ, 4-5 ಜಿಲ್ಲೆಗಳು ಇದರ ಮೇಲೆ ಇವತ್ತು ಅವಲಂಬಿತರಾಗಿದ್ದಾರೆ ರೈತರು. ಅವ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಿದ್ದರೆ ನಿಮಗೇನು ಅನ್ಸಲ್ವಾ? ಈ ಸರ್ಕಾರಕ್ಕೆ ಈ ಭಾಗದ ರೈತರ ಜನರ ಆರೋಗ್ಯದ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಕಾಳಜಿ ಇದೆಯಾ ಇಲ್ವಾ? ಬದ್ಧತೆ ಇದೆಯಾ ಇಲ್ವಾ? ಇಷ್ಟೇ ಪ್ರಶ್ನೆ ಇರೋದು ಸರ್. DK ಶಿವಕುಮಾರ್ ಅವರು, ಇದು ರಾಜಕೀಯದ ಪೈಪೋಟಿ ಅಲ್ಲ ನಾವು ಹೇಳ್ತಾ ಇರೋದು. ಮಾನವೀಯ ದೃಷ್ಟಿಯಿಂದ ನೀವು ಇದನ್ನು ನೋಡಿ, ಹೃದಯವಂತಿಕೆಯಿಂದ ಇದನ್ನ ಕೆಲಸ ಮಾಡಿ. ಸುಮ್ಮನೆ ನೀವು ಅದನ್ನು ಬಿಟ್ಟು ಅವರು ರಾಜಕೀಯವಾಗಿ ಅವರು ಕ್ಷಮೆ ಕೇಳಬೇಕು, ಏನು ಮಾತಿದು? ನಮ್ಮ ಸರ್ಕಾರ ಇದ್ದು ನಾವು 3ನೇ ಹಂತದ ಮಾಡದೇ ಇದ್ರೆ ನಮ್ಮ ತಪ್ಪಪ್ಪ. ನಮ್ಮ ಸರ್ಕಾರ ಇಲ್ಲ ಇವತ್ತು. ಯೋಜನೆ ತಂದಿತ್ತು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ, ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ. ಕ್ಷಮೆ ಕೇಳಿದ್ರೆ ನಾನು ಯೋಜನೆ ನಿಲ್ಲಿಸ್ತೀನಿ ಅನ್ನೋದು ಶಾಸಕರ ಹೇಳಿಕೆ. ನಾವು ಯೋಜನೆ ನಿಲ್ಲಿಸಿ ಅಂತ ಹೇಳಿದೀವ? ನಾನು ಕೇಳ್ತಾ ಇರೋದು ಇಷ್ಟೇ. ನಾನು ಯೋಜನೆಗೆ, ನಮ್ಮ ಪಾರ್ಟಿ ಆಗಲಿ ನಮ್ಮ ಕಾರ್ಯಕರ್ತರಾಗಲಿ ಯೋಜನೆಗೆ ವಿರೋಧ ಇಲ್ಲ. ಈ ಯೋಜನೆಯನ್ನ 3ನೇ ಹಂತದ ಶುದ್ಧೀಕರಣ ಮಾಡಿ ನೀರನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಕ್ಷಮೆ ವಿಚಾರ ಯಾವ ತರ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸುಧಾಕರ್ ಅವರಿಗೆ ಜ್ಞಾನ ಇರಲಿಲ್ವಾ, ಇದು ನೀರು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಅವಾಗ ಚೆನ್ನಾಗಿತ್ತು, ಇವಾಗ ಸರಿ ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ತಪ್ಪಾಗಿದೆ ಅಂತ ಕ್ಷಮೆ ಕೇಳಲಿ. ಆ ನೀರು ಸ್ವಲ್ಪ ಓದೋ ಅಭ್ಯಾಸ ಕಡಿಮೆ, ಅವ್ರಿಗೆ ಬೇರೆ ಎಣಸೋ ಅಭ್ಯಾಸ ಜಾಸ್ತಿ, ಗೊತ್ತಾಯ್ತಲ್ಲ? ಸ್ವಲ್ಪ ಓದ್ಕೊಳಕ್ಕೆ ಹೇಳಿ. ಬಡ್ಜೆಟಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಡ್ಜೆಟಲ್ಲಿ ಏನು ಮಂಡಿಸಿದ್ದೀವಿ ಅನ್ನೋದನ್ನ ಕಣ್ಬಿಟ್ಟು ನೋಡಿ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಕ್ಕೆ ಹೇಳಿ ಸರ್. ಆಮೇಲೆ DK ಶಿವಕುಮಾರ್ ವಿಚಾರ ಮಾತಾಡುವಾಗ DK ಶಿವಕುಮಾರ್ ಅವರು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಕ್ಕೆ ಹೇಳಿ. DK ಶಿವಕುಮಾರ್ ಅವರು ಸದನದಲ್ಲೇ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಏನಂತ? 2ನೇ ಹಂತದಲ್ಲಿ ಮಾತ್ರ ನಮ್ಮ ಸರ್ಕಾರ ಶುದ್ಧೀಕರಣ ಮಾಡೋದು, 3ನೇ ಹಂತಕ್ಕೆ ನಮ್ಮ ಹತ್ರ ದುಡ್ಡು ಅದಕ್ಕೆ ವಿರೋಧ ಮಾಡ್ತಾ ಇರೋದು. ಅವ್ರಂಗೆ ಹೇಳಿರೋದಕ್ಕೆ ನಾವು ವಿರೋಧ ಮಾಡ್ತಾ ಇರೋದು, ವಿರೋಧ ಮಾಡ್ತೀವಿ ಕೂಡ. ಕ್ಷಮೆನೂ ಹೇಳಲ್ಲ, ಏನೂ ಹೇಳಲ್ಲ. ನಾವು ಅದನ್ನ ವಿರೋಧ ಮಾಡೋದು ಗೊತ್ತು. ಆ ನೀರು ಯೋಜನೆಯನ್ನ ತರದಿರ ಇರೋದು ಕೂಡ ಗೊತ್ತಿದೆ ನಮ್ಗೆ ಹೆಂಗ್ ಮಾಡ್ಬೇಕು ಅಂತೇಳಿ. ರೈತರೆಲ್ಲ ಕೂಡ ಅಷ್ಟೇ ಅಲ್ಲ, ಇವತ್ತು ಏನು ನೆಲಮಂಗಲ ಬಿಟ್ಟಿ ಸಿಕ್ಕಿದೆಯಾ ಈ ಸರ್ಕಾರಕ್ಕೆ? ಏನ್ ಮಾಡ್ತಾ ಇದ್ದಾರೆ ಈ MLA? ರೈತರಿಗೆ ಕ್ಷಮೆ ಕೇಳಿ. ಇವತ್ತು MLA ಸರ್ಕಾರದ ಯೋಜನೆ 10,000 ಎಕರೆ ಈಗಾಗಲೇ ಭೂಸ್ವಾಧೀನ ಮಾಡಿದ್ದಾರೆ. ಅದು ಬಿಟ್ಟು ಇನ್ನು 12,000 ಎಕರೆ ಏನ್ರಿ ಮಾಡಿದ್ದಾರೆ ಇವರು MLA? 22,000 ಎಕರೆ ಒಂದು ತಾಲೂಕಲ್ಲಿ ನೀವು ಭೂಸ್ವಾಧೀನ ಮಾಡ್ತೀರಿ ಅಂದ್ರೆ ರೈತರು ಗುಳೆ ಹೋಗ್ಬೇಕಾ? ದುಡ್ಡು ಇರುತ್ತೆ ಅವ್ರ ಕೈಯಲ್ಲಿ, ಎಲ್ಲಿ ಹೋಗ್ಬೇಕು ಅವರು? ಬೇರೆ ರಾಜ್ಯಗಳಿಗೆ ಹೋಗ್ಬೇಕಾ? ಬೇರೆ ದೇಶಗಳಿಗೆ ಹೋಗ್ಬೇಕಾ? ಅವ್ರನ್ನ ನೀವು ನಾಳೆ ದಿವಸ ಭಿಕ್ಷಕರನ್ನ ಮಾಡ್ತೀರಾ ರೈತರನ್ನ? ಇದೇ ತಾನೇ ನಿಮ್ಮ ಉದ್ದೇಶ? ತಾಲೂಕಿನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯನ ಪೊಲೀಸರನ್ನ ಮುಂದಿಟ್ಟು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಜನಸಾಮಾನ್ಯನ ಎದುರಿಸುವಂಥದ್ದು, ಅರೆಸ್ಟ್ ಮಾಡಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿಸೋದು, ಇದಕ್ಕೆಲ್ಲ ಇತಿಶ್ರೀ ಆಡ್ತೀವಿ. ನಾವೇನು ಕೈ ಕಟ್ಟಿ ಕೂತ್ಕೊಂಡಿಲ್ಲ. ಯಾವ ರೀತಿ ನಾವು ಜನರು, ಸಂಘಟನೆ, ಹೋರಾಟ ಇವು ನಮ್ಗೆ ಗೊತ್ತಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇದನ್ನು ನಾವು ಮಾಡ್ತೇವೆ. ಈ ಸರ್ಕಾರಕ್ಕೆ, ಈ ಅಧಿಕಾರಿಗಳಿಗೆ ಬಿಸಿ ಮುಟ್ಟುವಂಥ ಕೆಲಸ ಆಗ್ತದೆ. ಇಷ್ಟರಲ್ಲೇನೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್.